ಸರ್, ಈಗ ಧರ್ಮಸ್ಥಳದ SIT ತನಿಖೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ, ಹಾಗಾಗಿ ಅನ್ನುವಂಥ ವಿಳಂಬ ಆಗ್ತಾ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸರ್ಕಾರ ಇನ್ವೆಸ್ಟಿಗೇಷನಲ್ಲಿ ಇಂಟರ್ಫಿಯರ್ ಆಗಲ್ಲ, ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡೋಂಗಿಲ್ಲ. ವಿಳಂಬ ಆಗ್ತಾ, ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ. ದಸರಾ ಉದ್ಘಾಟಕರ ವಿಚಾರ ಕಾನೂನು ಸಮರಕ್ಕೆ ದಸರಾ ಉದ್ಘಾಟಕರ ವಿಚಾರವಾಗಿ ಕಾನೂನು ಸಮರವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತ ಕೆಲಸ ಆಗಿದೆ. ಅವ್ರಿಗೆ ಉದ್ಘಾಟನೆಗೆ ಅವಕಾಶ ಕೊಡಬಾರ್ದು. ಮಾಡಲಿ ಪಾಪ, ಕೋರ್ಟ್ನಲ್ಲಿ ಇತ್ಯರ್ಥ ಆಗಲಿ. ಅಲ್ಲ, ಕೋರ್ಟ್ಗೆ ಹೋಗುವಂತ ವಿಚಾರ ಹೋಗೋಣ. ಕೋರ್ಟ್ಗೆ ಹೋಗುವಂತ ವಿಚಾರಗಳ ಇವು ಅಥವಾ ಗೊತ್ತಿಲ್ಲ. ಈ ಕೋರ್ಟ್ಗೆ ಹೋಗಿರೋರು ಯಾರು? PIL ಸಲ್ಲಿಸಿದ್ದಾರೆ ಮಾಜಿ ಸಂಸದರು ಪ್ರತಾಪ್ ಸಿಂಹ. ಅವ್ರನ್ನ ಕೇಳಪ್ಪ. ಇಮಿಡಿಯೇಟ್ ತಗೋಬೇಕಾದ ಅಗತ್ಯ ಇಲ್ಲ ಅಂತ ಕೂಡ ಕೋರ್ಟೇ ಹೇಳಿದೆ. ಕೋರ್ಟೇನೆ ಇಮಿಡಿಯೇಟ್ ತಗೋಬೇಕು ಅಂತ ಏನಿಲ್ಲ. ಸಿ, ಒಂದು ಧರ್ಮದ್ದಲ್ಲ ಅದು ಕಾರ್ಯಕ್ರಮ, ಅದು ಸಾಂಸ್ಕೃತಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಮತ್ತು ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದು ಒಂದು ನಾಡ ಹಬ್ಬ. ಇಂಥದೇ ಧರ್ಮದವರು ಭಾಗವಹಿಸಬೇಕು, ಇಂಥ ಧರ್ಮದವರು ಭಾಗವಹಿಸಬಾರ್ದು ಅಂತ ಇಲ್ಲ. ಈ ಹಬ್ಬದಲ್ಲಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಹಬ್ಬ. ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಭಾಗವಹಿಸಬೇಕು. ಬಿಜೆಪಿ ಮೇಲೆ ಬ್ಯಾಕ್ ಟು ಬ್ಯಾಕ್ FIRಗಳು 3 ದಿನದಲ್ಲೂ ಕೂಡ ಆಗ್ತಾ ಇರೋದು. CT ರವಿ ಇರ್ಬೋದು, ಯತ್ನಾಳ್ ಇರ್ಬೋದು, ಎಲ್ಲರ ಮೇಲೂ ಆಗ್ತಾ ಇದ್ದಾವೆ. ಇದು ರಾಜಕಾರಣ ಅನ್ನುವಂಥದ್ದು. ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ, ಕ್ರಿಮಿನಲ್ ಪ್ರಚೋದನಾಕಾರಿಯಾದಂಥ ಭಾಷಣ ಮಾಡಿದ್ರೆ ಏನು ಮಾಡಬೇಕಾಗುತ್ತೆ? ಸಿ, ನೆಮ್ಮದಿ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ? ಕಾಪಾಡಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇದು ರಾಜಕಾರಣ ಅಲ್ಲ. ಅಲ್ಲ, ನಿಮ್ಮ ಮೇಲೆ ಒಂದು ಪೋಸ್ಟ್ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಇನ್ನೊಬ್ರು ಅರೆಸ್ಟ್ ಕೂಡ ಆಗಿದ್ದಾರೆ. ವಿಕ್ರಮ್ ಇವರು ನಿಮ್ಮ ಮೇಲೆ ಒಂದು ಪೋಸ್ಟ್ ಹಾಕಿದ್ರು ಅವರು, ಆದರೆ ನಿಮ್ಮ ಭಾವಚಿತ್ರವನ್ನು ತಿರುಚು ಅಂತ, ಅವ್ರನ್ನೂ ಕೂಡ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇದು ಹಿಂದೂ ಪರ ಸಂಘಟನೆಗಳ ಮೇಲೆ ಮಾಡ್ತಾರೋ ಇದು ಅನ್ನೋಂಥದ್ದು. ಹಿಂದೂ ಪರ, ನಾನು ಹಿಂದೂ ಅಲ್ವಾ? ನಾನು ಯಾರು? ನಾನು ಹಿಂದೂನೇ. ನನ್ನ ಹೆಸರಿನಲ್ಲಿ 2 ದೇವರುಗಳಿದ್ದಾವೆ, ಈಶ್ವರ, ವಿಷ್ಣು, 2 ದೇವರುಗಳಿದ್ದಾವೆ. ಗೊತ್ತಾ ನಿನಗೆ? ಸಿದ್ಧ ಅಂದರೆ ಈಶ್ವರ, ರಾಮ ಅಂದರೆ ವಿಷ್ಣು, 2 ಹೆಸರುಗಳಿದ್ದಾವೆ, 2 ದೇವರುಗಳಿದ್ದಾವೆ.